ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲನೇದಾಗಿ ನಮ್ಮ ರಿಪೋರ್ಟ್ಸ್ ಎಲ್ಲ ನಾವು ಇಟ್ಕೋಬೇಕಾಗುತ್ತೆ. ನಮಗೆ 1 ಮಂತಿಂದ ನಮ್ಮ ಪ್ರೆಗ್ನೆನ್ಸಿ ಸ್ಟಾರ್ಟಿಂಗ್ ಜರ್ನಿಯಿಂದ ಟಿಲ್ ಎಷ್ಟು ವೀಕ್ಸ್ ಆಗಿದೆಲ್ಲ 38 ವೀಕ್ಸ್ ಆಗಿತ್ತು ನನಗೆ. ಅದನ್ನೆಲ್ಲ ನನ್ನ ಸ್ಕ್ಯಾನ್ ರಿಪೋರ್ಟ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಸಾಕ್ಸ್ ತೊಗೊತಾ ಇದ್ದೀನಿ, ಯಾಕಂದರೆ ಚಳಿ ಇದೆ, ಮಳೆನೂ ಬರ್ತಾ ಇದೆ ಆವಾಗವಾಗ. ಸೊ ಸಾಕ್ಸ್ ಒಂದು 3 ಪೇರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸೊ ಅದು ಸಫಿಷಿಯೆಂಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೂ 3 ಜೊತೆ ಫೀಡಿಂಗ್ ಡ್ರೆಸ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು ನೈಟಿ, ಇನ್ನೆರಡು ಫೀಡಿಂಗ್ ಡ್ರೆಸ್ ಇದೆ. ನನ್ನ ಹತ್ರ ನೈಟಿ ಕಲೆಕ್ಷನ್ ಅಷ್ಟಿರಲಿಲ್ಲ. ಸೊ ಹಾಗಾಗಿ ಇದು ಲಾಂಗ್ ಗೌನ್ಸ್ಗಳು ಹಾಗೂ ಕಾಟನ್ ಗೌನ್ಸು. ಸೊ ಚೆನ್ನಾಗಿರುತ್ತೆ ಯೂಸ್ ಮಾಡೋಕ್ಕೆ ಅಂತ ತೊಗೊಂಡಿದ್ದೀನಿ. ಸ್ವೆಟ್ರನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ಮಳೆ ಸಿಕ್ಕಾಪಟ್ಟೆ ಬರ್ತಿರೋದ್ರಿಂದ ಸ್ವೆಟ್ರು ನನಗೆ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಒಂದು ಸ್ವೆಟ್ರು ಹಾಗೆ ಮಫ್ಲರ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ಕಟ್ಟಿದಾಗ ನಿಜವಾಗ್ಲೂ ಒಂದು ಪೇಷಂಟ್ ಫೀಲೇ ಬಂದುಬಿಡುತ್ತೆ. ಬಟ್ ಮನೇಲಿ ಹೇಳ್ತಾರೆ ಇದನ್ನು ಕಟ್ಕೋಬೇಕು, ಗಾಳಿ ಕಿವಿಗೆ ಹೋಗಬಾರ್ದು ಅಂತ. ನಿಮ್ಮ ಮನೇಲಿ ಹೇಗೆ ಹೇಳಿದ್ದಾರೆ ಅಂತ ನೀವು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಸೊ ಹಾಗಾಗಿ ಮಫ್ಲರ್ ತೊಗೊಂಡಿದ್ದೀನಿ. ಇಲ್ಲಾಂದ್ರೂ ಬೆಂಗಳೂರು ವೆದರ್ನ ನಂಬಲಿಕ್ಕಾಗಲ್ಲ, ಒಮ್ಮೆ ಬಿಸಿಲಿತ್ತಂದರೆ ಒಮ್ಮೆ ಮಳೆ ಬರ್ತಾ ಇದೆ. ಸೊ ಹಾಗಾಗಿ ಮಫ್ಲರು ತೊಗೊಂಡಿದ್ದೀನಿ. ಸ್ವಲ್ಪ ಕಾಟನ್ನು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನನಗೆ ಹೆಲ್ಪ್ಫುಲ್ ಆಗುತ್ತೆ. ಹಾಗೂ ನಿಮಗೂ ನಾನು ಹಾಕೋ ಎಲ್ಲ ವೀಡಿಯೋದು ಅಪ್ಡೇಟ್ ಸಿಗುತ್ತೆ. ಒಂದೆರಡು ಕರ್ಚೀಫ್ನ ತೊಗೊತಾ ಇದ್ದೀನಿ. ಅದು ಯೂಸ್ ಆಗುತ್ತೇನೋ ಇದಿಲ್ಲ, ಬಟ್ ಆದ್ರೂ ಇರಲಿ ಅಂತ. ಆಮೇಲೆ ಇದು ಶಾಲ್ನ ತೊಗೊತಾ ಇದ್ದೀನಿ. ಫೀಡಿಂಗ್ ಟೈಮಲ್ಲಿ ಯೂಸ್ಫುಲ್ ಆಗುತ್ತೆ. ನಾವು ಮಗುಗೆ ಫೀಡ್ ಮಾಡಬೇಕಾದ್ರೆ ಕವರ್ ಮಾಡಿಕೊಂಡು ಫೀಡ್ ಆಗೋಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ಒಂದು ಶಾಲ್ ತೊಗೊತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮ ಅಮೂಲ್ಯ ಕಮೆಂಟ್ಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನನಗೆ ಅವಾಗ ಯಾವ ಥರ ವೀಡಿಯೋ ಮಾಡಬೇಕು ಅಂತ ಐಡಿಯಾನೂ ಸಿಗುತ್ತೆ. ನಾನು ಒಂದು ಇಲ್ಲಿ ಬ್ಯಾಗ್ ತೊಗೊತಾ ಇದ್ದೀನಿ. ಅಂದರೆ ನಮ್ಮದು ಯೂಸ್ ಮಾಡಿರೋ ಕ್ಲೋತ್ನ ಈ ಬ್ಯಾಗಲ್ಲಿ ಹಾಕ್ಕೊಂಡು ಬರ್ಬೋದು ಹಾಸ್ಪಿಟ್ಲಿಂದ. ಅಲ್ಲೆಲ್ಲ ತೊಳಿಲಿಕ್ಕೆ ಆಗೋದಿಲ್ಲ ಹಾಗಾಗಿ. ಆಮೇಲೆ ಇದು ಒಂದು ಪೌಚ್, ಇದರಲ್ಲಿ ನನಗೆ ಡೈಲಿ ಯೂಸ್ ಆಗೋ ಐಟಮ್ ತೊಗೊಂಡಿದ್ದೀನಿ. ಬ್ರಷು, ಪೇಸ್ಟು, ಆಮೇಲೆ ಇದು ಮಾಯ್ಶ್ಚರೈಸಿಂಗ್ ಕ್ರೀಮು, ಕೊಕೊನಟ್ ಆಯಿಲು. ನಾನು ಮತ್ತೆ ಮೇಕಪ್ ಇದೇನು ತೊಗೊತಾ ಇಲ್ಲ, ಪಾಲಡ ತೊಗೊತಾ ಇದ್ದೀನಿ. ಹಾಗೂ ಇದೊಂದು ಗುಡ್ ನೈಟ್ದು ಆ ಶೀಟ್ ಬರುತ್ತಲ್ಲ ಫ್ರೆಂಡ್ಸ್, 10 ರುಪೀಸ್ದು ಆ ಶೀಟ್ನ ತೊಗೊತಿದ್ದೀನಿ. ಇಟ್ ಮೇ ಬಿ ಹೆಲ್ಪ್ಫುಲ್ ಅಂತ ಅದು. ಆಮೇಲೆ ಇದು ಗುಡ್ ನೈಟ್ ರಿಪೆಲೆಂಟ್ ತೊಗೊತಾ ಇದ್ದೀನಿ. ಅದು ನನ್ನ ದೊಡ್ಡ ಮಗಳಿಗೆ, ಅವಳು ನಮ್ಮ ಜೊತೆ ಸ್ಟೇ ಮಾಡ್ತಾ ಇರೋದ್ರಿಂದ ಅವಳಿಗೋಸ್ಕರ ಅದನ್ನು ತೊಗೊತಾ ಇರೋದು. ಹಾಗೂ ಅವಳಿಗೆ ಅಂತ ಸ್ವಲ್ಪ ಆ್ಯಕ್ಟಿವಿಟಿ ಶೀಟ್ಸ್ ತೊಗೊತಾ ಇದ್ದೀನಿ. ಇದು ಡಾಟ್ ಸ್ಟಿಕ್ಕರ್ ಶೀಟ್ಸು. ಇದನ್ನು ಅವಳು ಕಪ್ ಮೇಲೆ, ಪೇಪರ್ ಕಪ್ ಮೇಲೆ ಅಂಟಿಸ್ಬೋದು ಅಥವಾ ಪೇಪರ್ ಮೇಲೆ ಅಂಟಿಸ್ಬೋದು. ಅವಳನ್ನ ಹೆಂಗಾದರೂ ಸ್ವಲ್ಪ ಬ್ಯುಸಿ ಇಡಬೇಕಲ್ಲ ಫ್ರೆಂಡ್ಸ್ ಹಾಸ್ಪಿಟ್ಲಲ್ಲಿ. ಸೊ ಹಾಗಾಗಿ ಅದನ್ನು ತೊಗೊತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲಿ ಮನೇಲಿ ಅವಳು ಸ್ಟೇ ಮಾಡಲ್ಲ ಅಜ್ಜ ಅಜ್ಜಿ ಜೊತೆ, ಹಾಗಾಗಿ ನಾವೇ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇದು ನಾನು ಆ್ಯಕ್ಚುಲಿ ಡಿಸ್ಪೋಸಬಲ್ ಪ್ಯಾಂಟೀಸ್. ಇದು ನಾನು ಆರ್ಡರ್ ಮಾಡಿದ್ದು ಬಿಳಿ ಕಲರು, ಬಟ್ ಬಂದಿರೋದು ಬ್ಲ್ಯಾಕ್ ಕಲರ್. ಇದು ದಿಸ್ ವಿಲ್ ಬಿ ವೆರಿ ಯೂಸ್ಫುಲ್ ಆಫ್ಟರ್ ದ ಡೆಲಿವರಿ. ಯಾಕಂದರೆ ಡೆಲಿವರಿ ಆದ ನಂತರ ಬ್ಲೀಡಿಂಗ್ ಇರುತ್ತೆ ನಮಗೆ. ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗೋಲ್ಲ. ನನ್ನ ಫಸ್ಟ್ ಡೆಲಿವರಿಲಿ ಅಷ್ಟು ಬ್ಲೀಡಿಂಗ್ ಏನು ಆಗಿರಲಿಲ್ಲ. ಸೊ ಈ ಡೆಲಿವರಿ ಹೇಳೋಕ್ಕಾಗಲ್ಲ. ಮತ್ತು ಪ್ಯಾಂಟೀಸ್ ನಾವು ಯೂಸ್ ಮಾಡ್ತಾಯಿದ್ರೆ ಆ ಟೈಮಿಗೆ ತೊಳಿಲಿಕ್ಕೂ ಆಗೋದಿಲ್ಲ. ಸೊ ಇದು ಡಿಸ್ಪೋಸಬಲ್ ಪ್ಯಾಂಟೀಸ್. ಸೊ ಯೂಸ್ ಆ್ಯಂಡ್ ಥ್ರೋ. ನಾವು ಇದು ನಮಗೆ ಪ್ಯಾಡ್ನ ಇದರಲ್ಲಿ ಇನ್ಸರ್ಟ್ ಮಾಡಿ ಯೂಸ್ ಮಾಡ್ಕೋಬಹುದು. ಆದರೆ ಬಿಳಿ ಕಲರ್ ಆರ್ಡ್ರ್ ಮಾಡಿರೋದು, ಬಂದಿದ್ದು ಬ್ಲ್ಯಾಕ್ ಕಲರು. ನನಗೆ ಇದನ್ನು ರಿಟರ್ನ್ ಅಥವಾ ಎಕ್ಸ್ಚೇಂಜ್ ಮಾಡ್ಕೊಳೋಷ್ಟು ಟೈಮ್ ಇರಲಿಲ್ಲ ಫ್ರೆಂಡ್ಸ್. ಟು ಬಿ ಫ್ರ್ಯಾಂಕ್, ಈ ವಿಡಿಯೋ ಮಾಡಿ ತುಂಬ ದಿನ ಆಯಿತು, ಆದರೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಆ ವಿಡಿಯೋ ಮಾಡಿದ ದಿನವೇ ನನಗೆ ಅವತ್ತಿನ ಬೆಳಗಿನ ಜಾವ ನನಗೆ ಪೇನ್ ಸ್ಟಾರ್ಟ್ ಆಗಿತ್ತು, ಕಾಂಟ್ರಾಕ್ಷನ್ ತುಂಬ ಇತ್ತು. ಸೊ ಹಾಗಾಗಿ ನಾವು ಹಾಸ್ಪಿಟ್ಲಿಗೆ ಹೋಗಬೇಕಾಗಿ ಬಂತು. ಹಾಗಾಗಿ ನಿಧಾನವಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಕ್ಷಮೆ ಇರಲಿ. ನನಗೆ ಆಲ್ರೆಡಿ ಡೆಲಿವರಿ ಆಗಿದೆ. ನಾನು ನಿಮಗೆ ಅದ್ರದ್ದು ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಇದು ನಾನು ಮಗುಗೆ ಏನು ತೊಗೊಂಡೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮಗುಗೆ ನಾನು ಒಂದು ಮಸ್ಲಿನ್ ಟವಲ್ ಈ ಥರದ್ದು 2 ತೊಗೊಂಡಿದ್ದೀನಿ. ಸೊ ಸಡನ್ನಾಗಿ ಮಗುಗೆ ರ್ಯಾಪ್ ಮಾಡೋಕ್ಕೆ ಬೇಕು ಅಂದರೆ ಸ್ವ್ಯಾಡಲ್ ಕ್ಲೋತ್ಸು,
ಆಮೇಲೆ ಸ್ಟಾರ್ಟಿಂಗ್ ಮಗು ಡೆಲಿವರಿ ಆದಾಗ ಒಂದು ಕ್ಲಾತ್ ಕೇಳ್ತಾರೆ, ಅದನ್ನ ಕೊಡಲಿಕ್ಕೆ ಅಂತ ತೊಗೊಂಡಿದ್ದೀನಿ. ಹಾಗೂ ಈ ಥರ ಬಿಳಿ ಕ್ಲಾತ್ ನಾನು ಹಳೆ ವೀಡಿಯೋದಲ್ಲೂ ಹೇಳಿದ್ದೀನಿ, ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಮಗುಗೆ ಒರೆಸ್ಲಿಕ್ಕಾದರೂ ನಾವು ಯೂಸ್ ಮಾಡಬಹುದು, ಅಥವಾ ರ್ಯಾಪ್ ಮಾಡೋಕ್ಕಾದ್ರೂ ತೊಗೋಬೋದು. ಅದು ದೊಡ್ಡದಾಗಿದೆ, ಅಗಲವಾಗಿದೆ. ಆಮೇಲೆ ಪಾಪುಗೆ ಹಾಕಲಿಕ್ಕೆ ಅಂತ ಈ ಬಟ್ಟೆ ತೊಗೊಂಡಿದ್ದೀನಿ. ಇದು ಜಂಪ್ ಸೂಟ್ ಇದೆ ಫ್ರೆಂಡ್ಸ್. ಸೊ ಬಟನ್ಸು, ಸೊ ಇದನ್ನು ಪಾಪುಗೆ ನೆಕ್ಸ್ಟ್ ಡೇ ಹಾಕಲಿಕ್ಕೆ ಅಂತ ತೊಗೊಂಡಿದ್ದೀನಿ. ಪಾಪುಗಂತ ಸ್ವೆಟರ್ ತೊಗೊಂಡ್ರೆ ಇದು ಯೂಸ್ಫುಲ್ ಆಗುತ್ತೋ ಗೊತ್ತಿಲ್ಲ. ಇದು 1 ಇಯರ್ ತನಕ ಯೂಸ್ ಮಾಡ್ಬೋದು. ಇದು ದೊಡ್ಡ ಸ್ವೆಟರೇ, ಬಟ್ ಇರಲಿ ಚಳಿ ಆಗ್ಬೋದೇನೋ ಅನ್ನೋ ಒಂದೇ ಕಾರಣಕ್ಕೆ ತೊಗೊಂಡಿರೋದು. ಐ ಡೋಂಟ್ ನೋ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ. ಆಮೇಲೆ ಮಗುಗೆ ಒಂದು 4-5 ಸೆಟ್ ಜಂಪ್ ಸೂಟ್ ತೊಗೊಂಡಿದ್ದೀನಿ. ಇನ್ ಕೇಸ್ ಮಗು ಸುಸು ಮಾಡಿದರೆ, ಪಾಟಿ ಮಾಡಿದರೆ ನಮ್ಮ ಹತ್ರ ಎಕ್ಸ್ಟ್ರಾ ಕ್ಲೋತ್ ತೆಗೆಸ್ಕೊಳೋದು ಒಳ್ಳೇದಲ್ವಾ ಫ್ರೆಂಡ್ಸ್. ಸೊ ಹಾಗಾಗಿ ಎಕ್ಸ್ಟ್ರಾ ಪೇರ್ ಆಫ್ ಕ್ಲೋತ್ಸನ್ನು ತೊಗೊಂಡಿದ್ದೀನಿ. ಇದೆಲ್ಲ ಕ್ಲೋತು, ಇದರಲ್ಲಿ 1-2 ಮಾತ್ರ ಹೊಸದು, ಮತ್ತೆಲ್ಲ ನನ್ನ ದೊಡ್ಡ ಮಗಳ ಟೈಮಿಗೆ ಯೂಸ್ ಮಾಡಿರೋ ಕ್ಲಾತು. ಎಲ್ಲದನ್ನು ವಾಶ್ ಮಾಡಿ ಡೆಟಾಲ್ ಹಾಕಿ ಬಿಸಿಲಲ್ಲಿ ಒಣಗಿಸಿ ತೆಗೆದಿಟ್ಟಿರೋ ಕ್ಲಾತ್ಗಳು. ಆಮೇಲೆ ಮಗುಗೆ ಟೊಪ್ಪಿ ಮತ್ತು ಮಿಟನ್ಸು, ಸಾಕ್ಸು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಮಿಟನ್ಸ್ ಮತ್ತು ಸಾಕ್ಸು ಬೇಕು ಅಂತಿಲ್ಲ, ಆದರೆ ಮಗುಗೆ ಹುಟ್ಟಿದಾಗ ಉಗುರು ಇರುತ್ತಲ್ವ, ಆ ಉಗುರಿಂದ ಮುಖ ಪರ್ಚ್ಕೊಂಡು ಗಾಯ ಮಾಡ್ಕೊಳ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಈ ಮಿಟನ್ಸ್ ಮತ್ತು ಸಾಕ್ಸನ್ನು ತೊಗೊಂಡಿರೋದು. ಹೋಪ್ಫುಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದ ಬೇಬಿ ಆಲ್ಸೋ. ಬಟ್ ಆ್ಯಕ್ಚುಲಿ ನನಗೆ ಮಕ್ಕಳದು ಕೈ ಕಾಲೆಲ್ಲ ಕಟ್ಟಾಕೋ ಇಷ್ಟ ಇಲ್ಲ, ಆದರೆ ಅವರು ಪರ್ಚ್ಕೊತಾರಲ್ಲ, ಅದರಿಂದ ಮತ್ತೆ ಗಾಯ ಆಗಿ ಅಳ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಇದನ್ನು ತೆಗೆದಿಟ್ಕೊಂಡಿದ್ದೀನಿ. ಇದು ಒಂದು 3-4 ಪೇರನ್ನ ತೆಗೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೂ ನಾನು ಬಾಯಿ ಒರೆಸ್ಲಿಕ್ಕೆ ಅಂತ ಸಣ್ಣ ಟವಲ್ ಇದೆ ಇದರಲ್ಲಿ, ಪಾಪುದೇ ಟವಲ್ಲು. ಇದು ನನ್ನ ದೊಡ್ಡ ಮಗಳ ಟೈಮಲ್ಲಿ ನನಗೆ ಗಿಫ್ಟ್ ಬಂದಿರೋದು ಇದೆಲ್ಲ. ಸೊ ಅವಳ ಟೈಮಲ್ಲಿ ಒಂದು 3-4 ಯೂಸ್ ಮಾಡಿದ್ವಿ, ಜಾಸ್ತಿನೇ ಯೂಸ್ ಮಾಡಿದ್ವಿ. ಇದೆಲ್ಲ ಅನ್ಯೂಸ್ಡ್, ಹೊಸದು ಹಾಗೆ ಇಟ್ಟಿದ್ದಿತ್ತು. ಸೊ ಲಕ್ಕಿಲಿ ಈ ಟೈಮಿಗೆ ಅದು ಹೆಲ್ಪ್ಫುಲ್ ಆಯಿತು ನನಗೆ. ಸೊ ಇದೊಂದು 1-2-3 ತೊಗೊಂಡಿದ್ದೀನಿ. ಮಗುಗೆ ಫೀಡ್ ಮಾಡಿದ ನಂತರ ಒರೆಸ್ಲಿಕ್ಕೆ ಎಲ್ಲ ಯೂಸ್ಫುಲ್ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಇದನ್ನು ಇಟ್ಕೊಂಡಿದ್ದೀನಿ. ಸಣ್ಣ ಟವಲ್ಲು. ಅದಲ್ಲದೆ ಮಗುಗೆ ಜಂಪ್ ಸೂಟ್ ಅಲ್ಲದೆ ಶರ್ಟು ಮತ್ತು ಪ್ಯಾಂಟ್ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು ಫ್ರೆಂಡ್ಸ್. ನಾನು ಹಳೆ ವೀಡಿಯೋದಲ್ಲಿ ಹಾಕಿದ್ದೀನಿ ಇದ್ರ ಬಗ್ಗೆ. ಮೀಶೋದಲ್ಲಿ ಅಫೋರ್ಡೆಬಲ್ ಪ್ರೈಸಿಗೆ 6 ಪ್ಯಾಂಟ್ ಸಿಕ್ತು. ಸೊ ಅದನ್ನು ನಾನು ತೊಗೊಂಡೆ. ಇದೆಲ್ಲ ಸಮಂತಂದೇ ಶರ್ಟು, ಸಮಂತ ಹುಟ್ಟಿದಾಗ ಯೂಸ್ ಮಾಡಿರೋ ಶರ್ಟ್ಗಳು. ಸೊ ಆ ಶರ್ಟಿಗೆ ಮ್ಯಾಚ್ ಆಗೋ ಪ್ಯಾಂಟನ್ನು ನಾನು ಸೆಲೆಕ್ಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಸೊ ಪಾಪುಗೆ ಯೂಸ್ ಆಗುತ್ತೆ ಅಂತ. ಹಾಗಾಗಿ ಮತ್ತು ಎಕ್ಸ್ಟ್ರಾ ಪರ್ಚೇಸ್ ಮಾಡೋದು ಬೇಡಲ್ಲ, ಯಾಕಂದರೆ ಮಕ್ಕಳು ಬೇಗ ಬೆಳೀತಾರೆ. ಸೊ ಸದ್ಯಕ್ಕೀಗ ಅವಳದೇ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಸಮಂತ ಹುಟ್ಟಿದಾಗ ಫಸ್ಟ್ ಟೈಮ್ ಅವಳು ಹುಟ್ಟಿದಾಗ ಅವಳಿಗೆ ಈ ಡ್ರೆಸ್ಸನ್ನು ಹಾಸ್ಪಿಟ್ಲಿಂದನೇ ಕೊಟ್ಟಿದ್ದರು. ಇದು ನನಗೆ ತುಂಬ ಮೆಮೊರೇಬಲ್ ಶರ್ಟ್ ಅಂತಲೇ ಹೇಳ್ಬೋದು, ರಾಂಪರ್. ಸೊ ಈ ರಾಂಪರ್ನೂ ಎತ್ತಿಟ್ಕೊಂಡಿದ್ದೀನಿ, ಈ ಪಾಪುಗಾಗುತ್ತೆ ಅಂತ. ಹಾಗೆ 1-2-3 ಸೆಟ್ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಮಕ್ಕಳು ಪಾಟಿನೋ ಅಥವಾ ಸುಸ್ಸುನು ಮಾಡಿಬಿಟ್ಟು ನೆಂದೋಗ್ಬಿಡ್ತು ಅಂದರೆ ನಮಗೆ ಚೇಂಜ್ ಮಾಡೋಕ್ಕೆ ಬಟ್ಟೆಗಳು ಈಸಿಯಾಗಿರಬೇಕು ಅಂತ ಸ್ವಲ್ಪ ಜಾಸ್ತಿನೇ ತೆಗೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಇದನ್ನು ಪ್ಯಾಕ್ ಮಾಡಬೇಕಾದ್ರೆ ಸಮಂತ ಹೇಳ್ತಾ ಇದ್ದಾಳೆ, ಸಮಂತಂಗೆ ನಾನು ಹೇಳಿದೆ ಇದು ನಿಂದೇ ಡ್ರೆಸ್ಗಳು ಮಗಳೇ ಅಂದರೆ ಅವಳು ವಾವ್ ಮಮ್ಮಿ ಅಂತ ಹೇಳ್ತಾ ಇದ್ಲು. ಇದು ಮ್ಯಾಟ್ರಸ್ ಫ್ರೆಂಡ್ಸ್. ಮಗು ಹುಟ್ಟಿದಾಗ ತೊಟ್ಲು ಒಂದು ಕ್ರೆಡಲ್ ಕೊಡ್ತಾರೆ ಹಾಸ್ಪಿಟ್ಲಲ್ಲಿ. ಆ ಕ್ರೆಡಲಲ್ಲಿ ಮಗುನ ಮಲಗಿಸೋಕ್ಕಿಂತ ಮುಂಚೆ ನಾನು ಇದನ್ನು ಹಾಕೋಣ. ಇದು ಸ್ವಲ್ಪ ತಿಕ್ಕಾಗಿದೆ ಮ್ಯಾಟ್ರಸ್ಸು. ಸೊ ಇದು ಯೂಸ್ಫುಲ್ ಆಗುತ್ತೆ ಅಂತ ಇದನ್ನು ತೊಗೊಂಡಿದ್ದೀನಿ. ಮತ್ತು ಬೇಗ ಮಗುಗೆ ಚಳಿನೂ ಆಗೋಲ್ಲ. ಸೊ ಇದು ನನಗೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ಮದರ್ಹುಡ್ ಹಾಸ್ಪಿಟ್ಲಿಂದನೇ ನನಗೆ ಗಿಫ್ಟಾಗಿ ಸಿಕ್ಕಿರೋ ಒಂದು ಬಟ್ಟೆ, ಅದು ಮ್ಯಾಟ್ರಸ್ಸು. ಸೊ ಹಾಗಾಗಿ ಅದನ್ನು ಯೂಸ್ ಮಾಡಿದ್ದೀನಿ. ಮತ್ತು ನಾನು ಇದು ಡೈಪರ್ ಚೇಂಜಿಂಗ್ ಮ್ಯಾಟು, ಇದು ಪ್ಲಾಸ್ಟಿಕ್ ಶೀಟ್ ಫ್ರೆಂಡ್ಸ್. ಇದು ಅಷ್ಟೇ ಸಮಂತ ಟೈಮಲ್ಲೇ ತೊಗೊಂಡಿರೋದು. ಸೊ ಇದನ್ನು ಯಾಕೆ ತೊಗೊಂಡಿದ್ದೀನಿ ಅಂದರೆ ಮಗುಗೆ ಡೈಪರ್ ಚೇಂಜ್ ಮಾಡಬೇಕಾದ್ರೆ ಕೆಳಗಡೆ ಇದನ್ನು ಹಾಸಿಬಿಟ್ಟು ಚೇಂಜ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಆವಾಗ ಬಟ್ಟೆಗಳು ಒದ್ದೆ ಆಗೋಲ್ಲ. ಇನ್ ಕೇಸ್ ನಾವು ಡೈಪರ್ ಚೇಂಜ್ ಮಾಡುವಾಗಲೇ ಮಗು ಸುಸ್ಸು ಏನಾರ ಮಾಡಿಕೊಂಡ್ರೆ, ಪಾಟಿ ಏನಾರ ಮಾಡಿಕೊಂಡ್ರೆ ಈಸಿಯಾಗಿ ವೆಟ್ ವೈಪ್ಸಿಂದ ಕ್ಲೀನ್ ಮಾಡಿ ತೊಗೋಬೋದು. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಸೊ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ 1 by 1. ಏನಾದರೂ ಮರೆತರೆ ಮತ್ತೆ
ಹಸ್ಬೆಂಡ್ ಹೋಗಿ ತರಬಹುದು, ಹಾಸ್ಪಿಟ್ಲಿನಷ್ಟು ದೂರ ಇಲ್ಲ. ಅದು ಆ ಮೂಮೆಂಟಲ್ಲಿ ನಮಗೆ ಆ ಕಡೆ ಈ ಕಡೆ ಓಡಾಡೋಕ್ಕಾಗಲ್ಲ. ಯಾಕಂದರೆ ಈಗ ಸಮಂತನೂ ಇರೋದ್ರಿಂದ ನಮಗೆ ಅವಳನ್ನ ಬಿಟ್ಟು ಹೋಗೋಕ್ಕೂ ಆಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನು ಆದಷ್ಟು ಏನೆಲ್ಲ ಬೇಕೋ ಅದೆಲ್ಲ ತೊಗೊತಿದ್ದೀನಿ. ನಾನು ಆವಾಗಲೇ ತೋರಿಸ್ನಲ್ಲ ಮ್ಯಾಟ್ರೆಸ್, ಅದೇ ಇನ್ನೊಂದು ಸೆಟ್ ಇದು. ಇದನ್ನು ನನಗೆ ಸಮಂತ ಟೈಮಲ್ಲೇ ಗಿಫ್ಟಾಗಿ ಸಿಕ್ಕಿರೋದು. ಇದೆಲ್ಲ ಪ್ಯೂರ್ ಕಾಟನ್ ಮತ್ತು ತುಂಬ ಸಾಫ್ಟ್ ಇದೆ. ಸೊ ಇದನ್ನು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಸೊ ಇಟ್ ವಿಲ್ ಬಿ ಯೂಸ್ಫುಲ್ ಅಂತ. ಫ್ರೆಂಡ್ಸ್, ಇದ್ರ ಜೊತೆಗೆ ಬೇಬಿಗೆ ಅಂತ ಡೈಪರ್ಸ್ ತೊಗೊಂಡಿದ್ದೆ. ಇದು ನ್ಯೂ ಬಾರ್ನ್ ಸೈಜು. ನಾನು ಇದನ್ನು ಬೇಬಿ ಹಗ್ ಬ್ರ್ಯಾಂಡೆಡ್ ತರಿಸಿದ್ದೀನಿ. ತುಂಬ ಒಳ್ಳೆ ರಿವ್ಯೂ ಇರೋದ್ರಿಂದ ಇದನ್ನೇ ತರಿಸಿದ್ದೀನಿ. ಲಾಸ್ಟ್ ಟೈಮ್ ನಾವು ಪ್ಯಾಂಪರ್ಸ್ ಯೂಸ್ ಮಾಡಿದ್ವಿ. ಹಾಸ್ಪಿಟ್ಲಿಂದನೇ ಡೈಪರ್ ಕೊಡುತ್ತಾರೆ, ಆದರೂ ನಾನು ಎಕ್ಸ್ಟ್ರಾ ಇರಲಿ ಅಂತ ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ತೊಗೊತೀನಿ, ಉಳಿದಿದ್ದು ಮನೇಲೇ ಇಟ್ಟು ಹೋಗ್ತೀನಿ. ಇದು ಟೇಪರಿಂಗ್ ಸ್ಟೈಲ್ ಅಂದರೆ ನಾವು ಯಾವ ಮಕ್ಕಳ ವೆಯ್ಟ್ ಸೈಜಿಗೆ ಬೇಕಾದ್ರೂ ಇದನ್ನು ಅಡ್ಜಸ್ಟ್ ಮಾಡ್ಬೋದು. ಇದು ಪ್ಯಾಂಟ್ ಸ್ಟೈಲ್ ಅಲ್ಲ, ನ್ಯೂ ಬಾರ್ನ್ ಸೈಜ್ ಟೇಪರಿಂಗ್ ಸ್ಟೈಲ್. ಮತ್ತು ಇದು ಹನಿಕೋಮ್ ಸ್ಟ್ರಕ್ಚರ್ ಇರೋದ್ರಿಂದ ಇದು ಅಬ್ಸಾರ್ಬೆನ್ಸ್ ತುಂಬ ಈಸಿಯಾಗಿ ಅಬ್ಸಾರ್ಬ್ ಮಾಡುತ್ತೆ ಮತ್ತು ಲೀಕ್ ಪ್ರೂಫು ಇದೆ ಅಂತ ಹೇಳಿದ್ದಾರೆ. ಸೊ ನೋಡಬೇಕು. ನಾನು ಫಸ್ಟ್ ಟೈಮ್ ಬೇಬಿ ಹಗ್ಗಿಂದ ಈ ಪರ್ಟಿಕ್ಯುಲರ್ ಸೈಜ್ನ ಆರ್ಡ್ರ್ ಮಾಡಿದ್ದೀನಿ, ನ್ಯೂ ಬಾರ್ನ್ ಸೈಜ್ ಸ್ಟೈಲು. ನನ್ನ ಸಮಂತಂಗೆ ಎಕ್ಸೆಲ್ ಸೈಜ್ ಯೂಸ್ ಮಾಡ್ತಾಯಿದ್ದೆ, ತುಂಬ ಚೆನ್ನಾಗಿ ಬಂತು. ಹಾಗಾಗಿ ಅದೇ ಬ್ರ್ಯಾಂಡಿಂದ ತೊಗೊಂಡಿದ್ದೀನಿ. ಇಲ್ಲಿ ನಾನು ಮಗುಗೆ ಅಂತ ಬೇಬಿ ಕ್ಯಾರಿಯರ್ ತೊಗೊತಾ ಇದ್ದೀನಿ. ಇದನ್ನು ಸಮಂತನ ಟೈಮಿಗೆ ನನಗೆ ಗಿಫ್ಟಾಗಿ ಬಂದಿದ್ದು. ಸೊ ಮಗುನ ನಾವು ಮನೆಗೆ ಕರ್ಕೊಬರ್ಬೇಕಾದ್ರೆ ಈ ಬೇಬಿ ಕ್ಯಾರಿಯರ್ ತುಂಬ ಯೂಸ್ಫುಲ್ ಆಗುತ್ತೆ. ಮಗುನ ಚೆಂದ ರ್ಯಾಪ್ ಮಾಡಿ ಇದರಲ್ಲಿ ಮಲಗಿಸ್ಕೊಂಡು ಹಿಡ್ಕೊಂಡು ಕರ್ಕೊಂಡು ಬರಬಹುದು. ಮಗುಗೂ ಬೆಚ್ಚಗಿರುತ್ತೆ. ಯಾಕಂದರೆ ಮಗು ಹುಟ್ಟಿದ ಸ್ವಲ್ಪ ದಿನದಲ್ಲೇ ನಾವು ಡಿಸ್ಚಾರ್ಜ್ ಆಗಿ ಬರೋದ್ರಿಂದ ಯೂಶ್ವಲಿ ನಮಗೆ 3 ಡೇಸ್ ಮಾತ್ರ ಕೊಡೋದು ಹಾಸ್ಪಿಟ್ಲಲ್ಲಿ. ಸಿ ಸೆಕ್ಷನ್ ಆದರೆ 3 ಡೇಸು, ನಾರ್ಮಲ್ ಡೆಲಿವರಿ ಆದರೆ 2 ಡೇಸ್ ಇರುತ್ತೆ. ಸೊ ಮಗುಗೆ ಹೊರಗಿನ ಪ್ರಪಂಚಕ್ಕೆ ಕರ್ಕೊಂಡು ಬರಬೇಕಾದ್ರೆ ಇಮಿಡಿಯೇಟ್ಲಿ ಅವರಿಗೆ ಹೊರಗಿನ ವಾತಾವರಣ ಅದು ಎಲ್ಲ ಸೆಟ್ ಆಗಲ್ಲ. ಸೊ ಹಾಗಾಗಿ ನಾನು ಮಗುನ ಬೆಚ್ಚಗಿರಿಸುತ್ತೆ ಇದು. ಸೊ ಇದರಲ್ಲಿ ಮಗುನ ಕರ್ಕೊಂಡು ಬರೋಣ ಮನೆಗೆ ಅಂತ ಇದನ್ನು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.